ಹಾಯ್ ಹಲೋ ಫ್ರೆಂಡ್ಸ್, ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ವೀಡಿಯೋಸ್ನ ನೋಡ್ತಾ ಇದ್ದಾರೆ ಆದಷ್ಟು ಈ ಒಂದು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ವೀಡಿಯೋಸ್ನ ನೋಡ್ತಾ ಇದ್ದಾರೆ, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ. ನಿಮಗೆ ಈ ಒಂದು ಚಾನಲ್ನ ನೇಮ್ ಕೂಡ ಇದೀಗ ಚೇಂಜ್ ಆಗಿದೆ, KET ಟ್ಯುಟೋರಿಯಲ್ಸ್ ಅಂತ. ಹಾಗಾಗಿ ಆದಷ್ಟು ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಇದ್ವಿ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಸರ್ಕಾರದಿಂದ ಇದೀಗ ಚಾಲನೆ ಸಿಕ್ಕಿರುವಂಥ ಕರ್ನಾಟಕ RTO ಹುದ್ದೆಗಳ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ನಿಮಗೆ ಜಾಬ್ಸಲ್ಲಿ ಯಾವುದೆಲ್ಲ ಜಾಬ್ಸ್ ಇದೆ, ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊತಾರೆ, ಮತ್ತು ನಿಮಗೆ ಈ ಒಂದು ಜಾಬ್ಸಿಗೆ ಏನೆಲ್ಲ ಎಲಿಜಿಬಲ್ ಕ್ರೈಟೇರಿಯಾ ಬೇಕು ಅಂತ ಸಂಪೂರ್ಣ ಮಾಹಿತಿ ಮುಖಾಂತರ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಈಗ ನಾವು ಈ ಒಂದು ನೋಟಿಫಿಕೇಷನ್ನ ಮೂಲಕ ಈ ವಿಡಿಯೋವನ್ನು ಕೂಡ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಹೊರಡಿಸಲಾದಂತೂ ಈ ಒಂದು ನೋಟಿಫಿಕೇಷನ್ ಕೂಡ ಆಗಿರುತ್ತದೆ. ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ಈಗಾಗಲೇ ನೀವು ಈ ಒಂದು ನೋಟಿಫಿಕೇಷನನ್ನು ಕೂಡ ನೋಡಿರ್ತೀರ, ಆದರೆ ನಾನು ಕೂಡ ಇದರಲ್ಲಿ ತಿಳಿಸಕ್ಕೆ ಬಂದಿರುವಂಥ ಮಾಹಿತಿ ಏನು ಅಂತಂದರೆ, ಕರ್ನಾಟಕ RTO ಆಫೀಸಲ್ಲಿ ಖಾಲಿರುವಂಥ ಈ ಒಂದು ನೇಮಕಾತಿ ಅಧಿಸೂಚನೆಗೆ ಇನ್ನೇನು ಚಾಲನೆ ಕೂಡ ಸಿಕ್ಕಿದೆ. ಈ ಒಂದು ಅಧಿಸೂಚನೆಗೆ ನಿಮಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗುತ್ತೆ. ಇಲ್ಲಿ ಖಾಲಿರುವಂಥ ಹುದ್ದೆಗಳು ಯಾವುದು, ಎಜುಕೇಷನ್ ಏನಾಗಿರಬೇಕು, ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಖಾಲಿರುವಂಥ ಈ ಒಂದು ಹುದ್ದೆಗಳಿಗೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತಂದರೆ 8th SSLC PUC ಮತ್ತು ನೀವು ಯಾವುದೇ ರೀತಿಯಾದಂಥ ಒಂದು ಡಿಗ್ರಿಯನ್ನು ಹೊಂದಿದಂಥ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿರುತ್ತದೆ ಅಂತಲೂ ಕೂಡ ತಿಳಿಸಲಾಗಿದೆ. ಇಲ್ಲಿ ಖಾಲಿರುವಂಥ ಈ ಒಂದು ಹುದ್ದೆಗಳು ಸಂಪೂರ್ಣ ನಿಮಗೆ 2000ಕ್ಕೂ ಅಧಿಕ ಹುದ್ದೆಗಳ ಒಂದು ನೇಮಕಾತಿ ಕೂಡ ಆಗಿರುತ್ತದೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಿಮಗೆ ಯಾವುದೆಲ್ಲ ಒಂದು ಡಿಪಾರ್ಟ್ಮೆಂಟ್ ವೈಸು ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾವುದೆಲ್ಲ ಅಭ್ಯರ್ಥಿಗಳು ಈ ಹಿಂದೆ ನೀವು CET ಫೈಟರ್ಸ್ ಯೂಟ್ಯೂಬ್ ಚಾನಲು ಯಾಕೆ ವೀಡಿಯೋಸ್ ಬರ್ತಾ ಇಲ್ಲ, ಏನಾಗಿತ್ತು ಈ ಚಾನಲು, ಈಗಾಗಲೇ ತುಂಬ ಜನಕ್ಕೆ ಈ ಒಂದು ಮಾಹಿತಿ ಕೂಡ ಗೊತ್ತಿರುತ್ತೆ. ಹಾಗಾಗಿ ಈಗ ನಮ್ಮ ಚಾನಲ್ ರಿಟರ್ನ್ ಕೂಡ ಬಂದಿದೆ. ಈ ಒಂದು CET ಫೈಟರ್ಸ್ ಯೂಟ್ಯೂಬ್ ಚಾನಲ್ ಈಗ KET ಟ್ಯುಟೋರಿಯಲ್ಸ್ ಆಗಿ ಕನ್ವರ್ಟ್ ಕೂಡ ಆಗಿದೆ. ಹಾಗಾಗಿ ಅದಕ್ಕೂ ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು. ಆಮೇಲೆ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ಚಾನಲ್ಗೆ ಏನಾಗಿತ್ತು ಅಂತ ತಿಳ್ಕೊಬೇಕು ಅಂತಂದರೆ ಆದಷ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ತಿಳಿಸಿದರೆ ನಾವು ನಿಮಗೆ ಈ ಒಂದು ವಿಡಿಯೋನು ಕೂಡ ಮಾಡಿ ಹಾಕ್ತೀವಿ. ಏನು ಪ್ರಾಬ್ಲಮ್ ಆಗಿತ್ತು, ಇಷ್ಟೇ ದಿನ ಯಾಕೆ ಈ ಚಾನಲಲ್ಲಿ ವಿಡಿಯೋ ಬರ್ತಾ ಇರಲಿಲ್ಲ, ಇದಕ್ಕೆ ನಾವು ಏನೆಲ್ಲ ಒಂದು ಪ್ರೋಸೆಸ್ ತೊಗೊಂಡಿದ್ವಿ ಅಂತಂದರೆ ಏನೆಲ್ಲ ಒಂದು ಕ್ರಮನ ತೆಗೆದುಕೊಂಡಿದ್ವಿ ಅಂತ ಸಂಪೂರ್ಣ ಮಾಹಿತಿ ಮುಖಾಂತರನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈಗಾಗಲೇ ನಿಮಗೆ ಇಲ್ಲಿ ಗೊತ್ತಿರೋ ಹಾಗೆ ಇಲ್ಲಿ ಖಾಲಿರುವಂಥ ಹುದ್ದೆಗಳು 2000ಕ್ಕೂ ಅಧಿಕ ಹುದ್ದೆಗಳ ಒಂದು ನೇಮಕಾತಿ ಪ್ರಕಟಣೆ ಕೂಡ ಆಗಿರುತ್ತದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಬನ್ನಿ ಈಗ ಈ ಒಂದು ವಿಡಿಯೋನು ಕೂಡ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕರ್ನಾಟಕ RTO ಡಿಪಾರ್ಟ್ಮೆಂಟಲ್ಲಿ ಖಾಲಿರುವಂಥ ಈ ಒಂದು ಹುದ್ದೆಗಳು ಇದಾಗಿರುತ್ತದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಕನಿಷ್ಠ ವಿದ್ಯಾರ್ಹತೆ 8ನೇ ತರಗತಿ SSLC PUC ಮತ್ತು ನೀವು ಡಿಗ್ರಿಯನ್ನು ಹೊಂದಿರಬೇಕಾಗುತ್ತೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಮೊದಲನೇದಾಗಿ ಇಲ್ಲಿ ಖಾಲಿರುವಂಥ ಆಯುಕ್ತಕರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆಯಲ್ಲಿ ಖಾಲಿರುವಂಥ ಹುದ್ದೆಗಳು ನಿಮಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಾಗಿರುತ್ತದೆ ಅಂತಂದರೆ 1 ಹುದ್ದೆಗಳಾಗಿದ್ದು, ಇಲ್ಲಿ ನಿಮಗೆ ನೇಮಕಾತಿ ವಿಧಾನ ಕೂಡ ತಿಳಿಸಿದರೆ ಈ ಒಂದು ನೇಮಕಾತಿ ವಿಧಾನ ಕೂಡ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಈ ಒಂದು ಹುದ್ದೆಗಳಿಗೆ ನೀವು ಡಿಗ್ರಿಯನ್ನು ಹೊಂದಿರಬೇಕಾಗುತ್ತೆ. ನೆಕ್ಸ್ಟ್ ಅಪರ ಸಾರಿಗೆ ಆಯುಕ್ತಕರು 90,500 ರೂಪಾಯಿಂದ ನಿಮಗೆ 1,23,300 ರೂಪಾಯಿ ಪ್ರತಿ ಮಂತ್ ಸ್ಯಾಲ್ರಿ ಕೂಡ ಆಗಿದ್ದು 6 ಹುದ್ದೆಗಳು ಇಲ್ಲಿ ಖಾಲಿರುವಂಥ ಒಂದು ನೇಮಕಾತಿ ಆಗಿರುತ್ತದೆ. ಈ ಒಂದು ಅಧಿಸೂಚನೆಯ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಮೂಲಕ ಕೂಡ ನೀವು ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಸಂಪೂರ್ಣ ಅಧಿಸೂಚನೆಯನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ತಿಳ್ಕೊಬಹುದಾಗಿರುತ್ತದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಖಾಲಿರುವಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಈ ಒಂದು ಹುದ್ದೆಗಳು ನೇರ ನೇಮಕಾತಿಯ ಹುದ್ದೆಗಳಾಗಿರುತ್ತದೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಇದರಲ್ಲಿ 47 ಹುದ್ದೆಗಳು ಖಾಲಿ ಇರುತ್ತದೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಅಂತಂದರೆ ನೇರ ನೇಮಕಾತಿ ಅಂತಂದರೆ ನಿಮಗೆ ರಿಟರ್ನ್ ಟೆಸ್ಟ್ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಆದರೆ ಕೆಲವು ಜಾಬ್ಸಿಗೆ ಮಾತ್ರ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ ಅಂತಲೂ ಕೂಡ ಈ ಒಂದು ನೋಟಿಫಿಕೇಷನಲ್ಲಿ ಇದೆ. ಇಲ್ಲಿ ಕಾಣಿಸ್ತಾ ಇದೆ, ಹಿರಿಯ ಮೋಟಾರು ವಾಹನ ನಿರೀಕ್ಷಕರು 40,900 ರೂಪಾಯಿಂದ 78,200 ರೂಪಾಯಿ ಆಗಿರುತ್ತದೆ. ಇಲ್ಲಿ ಖಾಲಿರುವಂಥ ಹುದ್ದೆಗಳು 214 ಹುದ್ದೆಗಳಾಗಿರುತ್ತದೆ. ಮೋಟಾರ್ ವಾಹನ ನಿರೀಕ್ಷಕರು 430 ಹುದ್ದೆಗಳು ಖಾಲಿ ಇದ್ದು 33,450 ರೂಪಾಯಿಂದ 62,600 ರೂಪಾಯಿ ಆಗಿರುತ್ತದೆ. ಇದಕ್ಕೆ ನಿಮ್ಮ ಒಂದು ಕನಿಷ್ಠ ವಿದ್ಯಾರ್ಹತೆ ನೀವು SSLCಯನ್ನು ಮುಗಿಸಿದಂಥ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಅಂತಲೂ ಕೂಡ ತಿಳಿಸಲಾಗಿದೆ. ಆಮೇಲೆ ಕನಿಷ್ಠ ಎತ್ತರ ಯಾವುದೆಲ್ಲ ಒಂದು ಪುರುಷ ಅಭ್ಯರ್ಥಿಗಳಿಗೆ 168 ಸೆಂಟಿಮೀಟರ್ ಇರಬೇಕಾಗುತ್ತೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಅಂತಂದರೆ ಕೆಲವೊಂದು ಜಾಬ್ ನೋಟಿಫಿಕೇಷನ್ ಅಂತಂದರೆ
ಈಗ ಫಾರ್ ಎಕ್ಸಾಂಪಲ್ ಡ್ರೈವರ್ಸಿಗೆ ಇಷ್ಟು ಮಿನಿಮಮ್ ಹೈಟ್ ಇರಬೇಕು ಅಂತ ಒಂದು ನೋಟಿಫಿಕೇಷನ್ ಕೂಡ ಇರುತ್ತೆ. ಆದರೆ ಎಲ್ಲ ಜಾಬ್ಸಿಗೂ ಕೂಡ ಇಲ್ಲಿ ಇಷ್ಟೇ ಹೈಟ್ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ಕೆಲವು ಜಾಬ್ಸಿಗೆ ಮಾತ್ರ ಇಷ್ಟು ಹೈಟ್ ಇರಬೇಕು ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಂದರೆ ನಾವು ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಷ್ಟಾಗುತ್ತೆ ಅಷ್ಟು ತಿಳಿಸ್ಕೊಡ್ತೀವಿ. ಇನ್ನೂ ಏನಾದರೂ ನಿಮಗೆ ಜಾಸ್ತಿ ನೋಟಿಫಿಕೇಷನ್ನಲ್ಲಿ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ನೋಟಿಫಿಕೇಷನ್ ಲಿಂಕನ್ನು ಕೂಡ ಕೊಟ್ಟಿದ್ದೀವಿ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೂಡ ಈ ಒಂದು ಅಧಿಸೂಚನೆಯನ್ನು ನೀವು ಸಂಪೂರ್ಣ ತಿಳ್ಕೊಬಹುದಾಗಿರುತ್ತದೆ. ಅಧೀಕ್ಷಕರು 160 ಹುದ್ದೆಗಳಾಗಿದ್ದು 37,900 ರೂಪಾಯಿಂದ 70,850 ರೂಪಾಯಿ ನಿಮ್ಮ ಪ್ರತಿ ಮಂತ್ ಸ್ಯಾಲ್ರಿ ಕೂಡ ಆಗಿರುತ್ತದೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಈ ಒಂದು ನೆಕ್ಸ್ಟ್ ಪ್ರಥಮ ದರ್ಜೆ ಸಹಾಯಕರು 435 ಹುದ್ದೆಗಳಾಗಿರುತ್ತದೆ. ಇದಕ್ಕೆ ನೀವು ಯಾವುದೇ ರೀತಿಯಾದಂಥ ಒಂದು ಡಿಗ್ರಿಯನ್ನು ಹೊಂದಿರಬೇಕಾಗುತ್ತೆ ಅಂತಲೂ ಕೂಡ ತಿಳಿಸಲಾಗಿದೆ. ಶೀಘ್ರ ಲಿಪಿಗಾರರು 50 ಹುದ್ದೆಗಳಿದ್ದು ಈ ಒಂದು ಹುದ್ದೆಗಳಿಗೆ ನಿಮಗೆ ಬೆರಳಚ್ಚುಗಾರರು ಮತ್ತು ಶೀಘ್ರ ಲಿಪಿಗಾರರ ಒಂದು ನಾಲೆಡ್ಜನ್ನು ನೀವು ಹೊಂದಿರಬೇಕಾಗುತ್ತೆ. ಹಿರಿಯ ಬೆರಳಚ್ಚುಗಾರರು 9 ಹುದ್ದೆಗಳು, ಹಿರಿಯ ಚಾಲಕರು 24 ಹುದ್ದೆಗಳು, ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SD 545 ಹುದ್ದೆಗಳು, ಬೆರಳಚ್ಚುಗಾರರು 107, ಚಾಲಕರು 141 ಹುದ್ದೆಗಳು. ನಂತರ ನಿಮಗೆ ಈ ಒಂದು ಹುದ್ದೆಗಳಿಗೆ ಕೆಲವೊಂದು ಹುದ್ದೆಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಲಾಗುತ್ತದೆ. ಫಾರ್ ಎಕ್ಸಾಂಪಲ್ ಈಗ ನೀವು ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಈ ಹಿಂದೆ ನೀವು ನಿಮ್ಮ ಒಂದು DL ಅಂತಂದರೆ ಹೆವಿ DLನ್ನು ಮಾಡಿಸಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗುತ್ತೆ ಅಂತಲೂ ಕೂಡ ತಿಳಿಸಲಾಗಿದೆ. ಆಮೇಲೆ ಅಟೆಂಡರ್ ಹುದ್ದೆಗಳು 30 ಹುದ್ದೆಗಳಾಗಿರುತ್ತದೆ. ನೆಕ್ಸ್ಟ್ ಖಜಾನೆ ರಕ್ಷಕರು 9 ಹುದ್ದೆಗಳು ಖಾಲಿ ಇರುತ್ತದೆ. ಸೇವಕರು 343 ಹುದ್ದೆಗಳು ಖಾಲಿ ಇರುತ್ತದೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಆಮೇಲೆ ನಿಯೋಜನೆ ವೃಂದ ಇದರಲ್ಲಿ ಕಾನೂನು ಅಧಿಕಾರಿ 1, ಸಹಾಯಕ ಕಾನೂನು ಅಧಿಕಾರಿ 2 ಹುದ್ದೆಗಳು, ಸಾರಿಗೆ ಆಯುಕ್ತಕರು 2 ಹುದ್ದೆಗಳು ಖಾಲಿ ಇದ್ದು ಲೆಕ್ಕಾಧಿಕಾರಿಗಳು 6 ಹುದ್ದೆ, ಲೆಕ್ಕಾಧೀಕ್ಷಕರು 26 ಹುದ್ದೆಗಳು, ಲೆಕ್ಕಿಗರು 36 ಹುದ್ದೆಗಳು. ಇಲ್ಲಿ ಕಾಣಿಸ್ತಾ ನೋಡಿ ಇದೇ ರೀತಿಯಾದಂಥ ನಿಮಗೆ 2,000ಕ್ಕೂ ಅಧಿಕ ಈ ಒಂದು RTOದಲ್ಲಿ ಖಾಲಿರುವಂಥ ಕರ್ನಾಟಕ RTOದಲ್ಲಿ ಖಾಲಿರುವಂಥ ಈ ಒಂದು ನೇಮಕಾತಿ ಅಧಿಸೂಚನೆಗೂ ಕೂಡ ಇದೀಗ ಚಾಲನೆ ಕೂಡ ಸಿಕ್ಕಿಲಾಗಿದೆ. ಹಾಗಾಗಿ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಅರ್ಜಿ ಸಲ್ಲಿಕೆ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಆದಷ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಒಂದು ಈ CET ಫೈಟರ್ಸ್ ಯೂಟ್ಯೂಬ್ ಚಾನಲ್ ರಿಟರ್ನ್ ಬಂದಿರೋದ್ರಿಂದ ನಾನು ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ಚಾನಲ್ ರಿಟರ್ನ್ ಬರಲಿಕ್ಕೆ ಟ್ವೀಟ್ ಮಾಡಿದಂಥ ಅಭ್ಯರ್ಥಿಗಳು ಮತ್ತು ಯಾವುದೆಲ್ಲ ಒಂದು ನಮ್ಮ ಚಾನಲ್ನ ರಿಟರ್ನ್ ಬರಲಿಕ್ಕೆ ನನಗೆ ತುಂಬ ಜನ ಹೆಲ್ಪ್ ಕೂಡ ಮಾಡಿದ್ದಾರೆ, ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ನ ತಿಳಿಸ್ತೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. ಹಾಗಾಗಿ ನೀವು ನಮ್ಮ ಚಾನಲ್ಗೆ ಏನಾಗಿತ್ತು ಈ ಒಂದು ಸಂಪೂರ್ಣ ಮಾಹಿತಿ ತಿಳ್ಕೊಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿದರೆ ನಮಗೆ ಏನಾಗಿತ್ತು ಸರ್ ಒಂದು ವಿಡಿಯೋ ಮಾಡಿ ಅಂತ ನಾವು ನಿಮಗೆ ಕಂಪ್ಲೀಟ್ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀವಿ. ಹಾಗಾಗಿ ನಿಮಗೆ ಎಲ್ರಿಗೂ ಯಾರೆಲ್ಲ ನನ್ನ ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ನ ಹೇಳ್ತಾ ಆದಷ್ಟು ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ನಿಮಗೆ ಏನೆಲ್ಲ ಒಂದು ಜಾಬ್ ನೋಟಿಫಿಕೇಷನ್, ಸ್ಕಾಲರ್ಶಿಪ್ ಮತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಅತಿ ವೇಗವಾಗಿ ತಿಳಿಸ್ಕೊಡ್ತೀವಿ. ಆದಷ್ಟು ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ಸ್ ಟು ಆಲ್.